ನಮಸ್ಕಾರ. ಎಸ್ಐಟಿ ಬಲೆಗೆ ಬಿದ್ದ ಸಿಡಿ ಸೂತ್ರಧಾರಿಗಳು ಯಾರು? ಲ್ಯಾಪ್ಟಾಪ್, ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ನಲ್ಲಿ ಇನ್ನೆಷ್ಟು ರಹಸ್ಯ? ರಷ್ಯಾ ಪ್ಲಾನ್, ಬೆಂಗಳೂರು ಸ್ಕೆಚ್, ಹ್ಯಾಕರ್ ಮಾಡಿದ್ದಂತಹ ಮಸಲತ್ತು. ಇದುವೇ ಹೊತ್ತಿನ ವಿಶೇಷ, ಸೂತ್ರಧಾರಿಗಳ ಭಯಾನಕ ರಹಸ್ಯ. ಎಸ್ಐಟಿ ಬಲೆಗೆ ಬಿದ್ದ ಸಿಡಿ ಸೂತ್ರಧಾರಿಗಳು ಯಾರು? ಅವ್ರಿಗೆ ಎಷ್ಟೇ ದೊಡ್ಡ ಪ್ರಭಾವ ಇದ್ರೆ ಅವ್ರು ಜೈಲು ಹಾಕ್ಸ್ಕೊಂಡು ಬಿಡೋದಿಲ್ಲ. ನಾ ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ಬಿಡೋದಿಲ್ಲ. ನಾ ರಾಜಕಾರಣ ಬರ್ತೀನಿ ಗೊತ್ತಿಲ್ಲ, ಅವ್ರು ಬಿಡೋಲ್ಲ, ಅವ್ರು ಜೈಲು ಹಾಕ್ಸ್ಕೊಂಡು ಬಿಡೋಲ್ಲ. ಲ್ಯಾಪ್ಟಾಪ್, ಕಂಪ್ಯೂಟರ್ಗಳಲ್ಲಿ ಇನ್ನಷ್ಟು ರಹಸ್ಯ. ರಷ್ಯಾ ಪ್ಲಾನ್, ಬೆಂಗಳೂರು ಸ್ಕೆಚ್, ಹ್ಯಾಕರ್ ಮಾಡಿದಂಥ ಮಸಲತ್ತು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾದ ಸಿಡಿ ಹಿಂದೆ ಒಬ್ಬರಲ್ಲ ಇಬ್ಬರಲ್ಲ, 2+3+4 ಅಂದ್ರೆ ಒಟ್ಟು 9 ಮಂದಿ ಇದ್ದಾರೆ. ಆ 9 ಮಂದಿಯ ಜಾಲ ಹಿಡಿದು ಬೆನ್ನತ್ತಿರೋ ಎಸ್ಐಟಿ ಟೀಮ್ ಇದುವರೆಗೂ ಹಲವರನ್ನ ವಶಕ್ಕೆ ಪಡೆದು ಫುಲ್ ಡ್ರಿಲ್ ಮಾಡ್ತಾ ಇದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿ ಮಾಹಿತಿ ಕಲೆ ಹಾಕ್ತಾ ಇದೆ. ಹಾಗಾದ್ರೆ ಎಸ್ಐಟಿ ಬಲೆಗೆ ಬಿದ್ದಿರೋ ಆ ಸಿಡಿ ಸೂತ್ರಧಾರಿಗಳು ಯಾರು? ಎಸ್ಐಟಿ ಟೀಮ್ ವಶಪಡಿಸಿಕೊಂಡಿರೋ ಲ್ಯಾಪ್ಟಾಪ್, ಕಂಪ್ಯೂಟರ್ ಮತ್ತು ಹಾರ್ಡ್ ಡಿಸ್ಕ್ಗಳಲ್ಲಿ ಏನಿದೆ? ಅಷ್ಟಕ್ಕೂ ಏನದು ರಷ್ಯಾ ಪ್ಲಾನ್, ಬೆಂಗಳೂರು ಸ್ಕೆಚ್? ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಹ್ಯಾಕರ್ಗಳು ಮಾಡಿದ್ದಂತ ಮಸಲತ್ತು. ಆ ರಣರೋಚಕ ಸ್ಟೋರಿಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಮಾರ್ಚ್ 2ರಂದು ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾದ ಸಿಡಿ ವಿರುದ್ಧ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಆದರೆ ದಿನೇಶ್ ಕಲ್ಲಹಳ್ಳಿ ದೂರು ನೀಡೋಕ್ಕೂ ಮೊದಲೇ ರಷ್ಯಾದಿಂದ ಯೂಟ್ಯೂಬ್ನಲ್ಲಿ ಸಿಡಿಯಲ್ಲಿನ ದೃಶ್ಯಾವಳಿಗಳು ಅಪ್ಲೋಡ್ ಆಗಿದ್ವು. ಇದ್ಯಾವುದು ದಿನೇಶ್ ಕಲ್ಲಹಳ್ಳಿ ಅವರ ಗಮನಕ್ಕೆ ಇರಲಿಲ್ಲ ಎನ್ನಲಾಗ್ತಿದೆ. ಆದರೆ ಸಿಡಿ ಬಿಡುಗಡೆಯಾದ ಮರುದಿನವೇ ರಮೇಶ್ ಜಾರಕಿಹೊಳಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಈ ಸಿಡಿ ನಕಲಿ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಇದರ ಹಿಂದೆ ದೊಡ್ಡ ವ್ಯಕ್ತಿಗಳಿದ್ದಾರೆ, ಬೆಂಗಳೂರು ಮೂಲದ ಓರ್ವ ಮಹಾನಾಯಕ ಕೂಡ ಇದ್ದಾನೆ ಅಂತ ಹೇಳಿದ್ರು. ಜೊತೆಗೆ 2+3+4 ಅನ್ನೋ ಸೂತ್ರವನ್ನ ಹೊರಗೆಡಬಿದ್ರು. ಜೊತೆಗೆ ತಮ್ಮ ವಿರುದ್ಧ ಸಿಡಿ ಷಡ್ಯಂತ್ರ ನಡೆದಿದೆ, ತಮ್ಮ ತೇಜೋವಧೆ ಮಾಡೋ ಕೆಲಸ ಆಗಿದೆ, ಹೀಗಾಗಿ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅಂತ ಹೇಳಿ ಪತ್ರ ಬರೆದು ಗೃಹ ಸಚಿವರಿಗೆ ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಸ್ಐಟಿ ತಂಡವನ್ನ ರಚಿಸುವಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಸೂಚನೆ ನೀಡಿದ್ರು. ಈ ಸಿಡಿ ಪ್ರಕರಣದ ಹಿಂದೆ ಯಾರಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲೆಲ್ಲಿ ಆ ಸಿಡಿಯನ್ನು ತಯಾರು ಮಾಡುವಂಥ ಕೆಲಸ ಮಾಡಿದ್ದಾರೆ, ಈ ಎಲ್ಲ ವಿಚಾರದಲ್ಲಿ ಒಂದು ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ತಂಡವನ್ನು ಎಸ್ಐಟಿ ತಂಡವನ್ನು ರಚನೆ ಮಾಡಬೇಕು. ಅಡಿಷನಲ್ ಪೊಲೀಸ್ ಕಮಿಷನರ್ ಸುಮೇಂದ್ರ ಮುಖರ್ಜಿ ಅವರ ನೇತೃತ್ವದಲ್ಲಿ ಈ ತಂಡವನ್ನು ರಚನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದರ ಆಧಾರದ ಮೇಲೆ ಎಡಿಜಿಪಿ ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ಮಾರ್ಚ್ 12ರಂದು ಎಸ್ಐಟಿ ತಂಡ ರಚನೆಯಾಯಿತು. ಈ ಎಸ್ಐಟಿ ತಂಡ ರಚನೆಯಾಗಿದ್ದೇ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಸಿಡಿ ಷಡ್ಯಂತ್ರ ನಡೆಸಿದ್ದಾರೆ ಎನ್ನಲಾದ ಆ 9 ಮಂದಿ ಸೂತ್ರಧಾರರಲ್ಲಿ 5ರನ್ನ ವಶಕ್ಕೆ ಪಡೆದು ಇಡೀ ದಿನ ವಿಚಾರಣೆ ನಡೆಸಿದ್ರು. ಇವರಲ್ಲಿ ಸಿಡಿ ಬಹಿರಂಗದ ಪ್ರಮುಖ ಸೂತ್ರಧಾರಿಗಳು ಎನ್ನಲಾದ ವಿವಿಧ ಖಾಸಗಿ ಸುದ್ದಿವಾಹಿನಿಯ 4 ಪತ್ರಕರ್ತರು ಹಾಗೂ ಅವರಲ್ಲಿನ ಒಬ್ಬರಿಗೆ ಆಪ್ತರಾಗಿದ್ದ ಸರ್ಕಾರಿ ಉಪನ್ಯಾಸಕಿಯೊಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ರು. ಅನಂತರ ಅಗತ್ಯ ಎನಿಸಿದ್ರೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಸೂಚಿಸಿ ಬಿಟ್ಟು ಕಳಿಸಿತ್ತು. ಹಾಗಾದ್ರೆ ಈ 5 ಎಲ್ಲೆಲ್ಲಿ ಸಿಕ್ಕಿದ್ರು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸಿ ನೋಡಿ. ಎಸ್ಐಟಿ ಟೀಮ್ ಮೊದಲ ಸಿಡಿ ಸೂತ್ರಧಾರ ಎನ್ನಲಾದ ಯುವಕನನ್ನ ಯಶವಂತಪುರದಲ್ಲಿ ವಶಕ್ಕೆ ಪಡೆದಿತ್ತು. ಆ ಯುವಕ ದಿನೇಶ್ ಕಲ್ಲಹಳ್ಳಿಗೆ ಸಿಡಿ ಹಸ್ತಾಂತರ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಹಾಗೇನೆ ಬೆಂಗಳೂರಿನ ವಿಜಯನಗರದಲ್ಲಿ 2ನೇ ಸಿಡಿ ಸೂತ್ರಧಾರ ಅಂತ ಹೇಳಲಾಗೋ ಯುವಕನನ್ನ ವಶಕ್ಕೆ ಪಡೆದಿತ್ತು.
ಆತನ ಮೇಲೆ ಸಿಡಿ ಎಡಿಟಿಂಗ್ ಮಾಡಿದ್ದ ಆರೋಪ ಕೇಳಿ ಬರುತ್ತಿದೆ. ಇನ್ನು ರಾಮನಗರದಲ್ಲಿ 3ನೇ ಸಿಡಿ ಸೂತ್ರಧಾರನನ್ನ ವಶಕ್ಕೆ ಪಡೆಯಲಾಗಿದೆ. ಈತ ಸಿಡಿ ಎಡಿಟಿಂಗ್ಗೆ ಸಹಕರಿಸಿರೋ ಶಂಕೆ ವ್ಯಕ್ತವಾಗ್ತಿದೆ. 4ನೇ ಸಿಡಿ ಸೂತ್ರಧಾರನನ್ನ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವಶಕ್ಕೆ ಪಡೆದಿರೋ ಎಸ್ಐಟಿ ಟೀಮ್ ಆತ ಸಿಡಿಯನ್ನ ಹಸ್ತಾಂತರಿಸೋ ಶಂಕೆ ಕೇಳಿ ಬರುತ್ತಿದೆ. ಇನ್ನ ಕೊನೆಯದಾಗಿ 5ನೇ ಸಿಡಿ ಸೂತ್ರಧಾರನನ್ನ ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಆತ ಸಿಡಿ ಸಂಚಿನಲ್ಲಿ ಭಾಗಿಯಾಗಿರೋ ಅನುಮಾನ ವ್ಯಕ್ತವಾಗ್ತಿದೆ. ಐವರು ಶಂಕಿತರನ್ನ ವಿಚಾರಣೆ ನಡೆಸಿದ ಎಸ್ಐಟಿ ತಂಡ ಮಹತ್ವದ ದಾಖಲೆ ಕಲೆ ಹಾಕಿದೆ ಎನ್ನಲಾಗ್ತಿದೆ. ಅದರ ಆಧಾರದ ಮೇಲೆ ಸಿಡಿ ಮೂಲದ ರಹಸ್ಯ ಜಾಲಾಡುತ್ತಿದೆ. ಅದರ ಭಾಗವಾಗಿಯೇ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎನ್ನಲಾದ ಪ್ರಮುಖ ಆರೋಪಿಯ ಬೆಂಗಳೂರು ಮನೆ ಮೇಲೆ ದಾಳಿ ನಡೆಸಿ ಕೆಲವು ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ. ಇನ್ನು ಸಿಡಿಯಲ್ಲಿರೋ ಯುವತಿಯ ಪ್ರಿಯಕರ ಕೂಡ ಶಾಮೀಲಾಗಿದ್ದಾನೆ ಅನ್ನೋ ಮತ್ತೊಂದು ಸ್ಫೋಟಕ ಸುದ್ದಿ ಕೂಡ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಎನ್ನಲಾಗ್ತಿದೆ. ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ 6ನೇ ಬೇಟೆ. ಸರ್ಚ್ ವಾರೆಂಟ್ ಪಡೆದು 3 ಕಡೆ ಎಸ್ಐಟಿ ರೇಡ್. ಬೆಂಗಳೂರಿನ ವಿಜಯನಗರ ಶಿರಾ ಪಾಲ್ಕಿಯಲ್ಲಿ ದಾಳಿ. ಶುಕ್ರವಾರ 5ರನ್ನ ವಶಕ್ಕೆ ಪಡೆದಿದ್ದ ಎಸ್ಐಟಿ ತಂಡ ಶನಿವಾರ ಮತ್ತೋರ್ವನನ್ನ ವಶಕ್ಕೆ ಪಡೆದಿತ್ತು. ದೇವನಹಳ್ಳಿಯ ಯುವಕನೊಬ್ಬನ ಮನೆ ಮೇಲೆ ರೇಡ್ ಮಾಡಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ವಶಪಡಿಸಿಕೊಂಡಿದೆ. ಈತನೇ ಸಿಡಿಯ ಅಸಲಿ ಸೂತ್ರ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಈತ ಬೆಂಗಳೂರಿನಲ್ಲಿ ಕೂತು ರಷ್ಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂತೆ. 2017ರಲ್ಲಿ ಸಿಡಿ ಬರ್ನ್ ಆದಂತೆ ಹ್ಯಾಕ್ ಮಾಡಿದ್ದಂತೆ. ಅಷ್ಟೇ ಅಲ್ಲ, ರಷ್ಯಾ ಸರ್ವರ್ಗಳನ್ನ ಬುಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದಂತೆ ಹ್ಯಾಕ್ ಮಾಡಿದ್ದ ಎನ್ನಲಾಗ್ತಿದೆ. ಈತನ ಜೊತೆಗೆ ಶನಿವಾರ ಎಸ್ಐಟಿ ಟೀಮ್ ಮತ್ತೆ ಕೆಲ ಸಿಡಿ ಸೂತ್ರಧಾರರ ಮನೆಗಳ ಮೇಲೂ ದಾಳಿ ನಡೆಸಿತ್ತು. ಸರ್ಚ್ ವಾರೆಂಟ್ ಪಡೆದು 3 ಕಡೆ ರೇಡ್ ಮಾಡಿದ್ರು ಎನ್ನಲಾಗ್ತಿದೆ. ಬೆಂಗಳೂರಿನ ವಿಜಯನಗರ, ತುಮಕೂರಿನ ಶಿರಾ ಮತ್ತು ಬೀದರ್ನ ಪಾರ್ಕಿಯಲ್ಲಿ ಎಸ್ಐಟಿ ತಂಡ ಜಾಲಾಡಿತ್ತು. ಇನ್ನು ಜಾರಕಿಹೊಳಿ ಸಿಡಿ ಕೇಸ್ನ ಹಲವರು ಇನ್ವಾಲ್ವ್ ಆಗಿರೋ ಗುಮಾನಿ ಇದೆ. ಅಲ್ಲದೆ ಕೆಲವು ಆರೋಪಿಗಳು ಹೊರ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿರೋ ಅನುಮಾನ ವ್ಯಕ್ತವಾಗಿದ್ದು, ತಮಿಳುನಾಡು, ಆಂಧ್ರ, ಗೋವಾಗೆ ಪೊಲೀಸರು ಲಗ್ಗೆ ಇಟ್ಟಿದ್ದಾರೆ. ಫೋನ್ ಕಾಲ್ ನೆಟ್ವರ್ಕ್ ಜಾಲ ಹಿಡಿದು ತನಿಖೆ ನಡೆಸಲಾಗ್ತಿದ್ದು, ಒಟ್ಟು 4ರನ್ನ ಖೆಡ್ಡಾಕ್ಕೆ ಕೆಳುವುದಕ್ಕೆ ಇನ್ನೆಲ್ಲದ ಸರ್ಕಸ್ ಮಾಡಿಸಿದ್ದಾರೆ. ಶುಕ್ರವಾರ 5ರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳು ಶನಿವಾರವೂ ಮತ್ತೆ 4ರನ್ನ ವಿಚಾರಣೆಗೆ ಬರುವಂತೆ ಪುರಾವು ಕೊಟ್ಟಿದ್ರು. ಹೀಗಾಗಿ ವಿಚಾರಣೆ ವೇಳೆ ಮತ್ಯಾವ ಸ್ಫೋಟಕ ಮಾಹಿತಿ ಹೊರಬೀಳುತ್ತೋ ಅನ್ನೋ ಕುತೂಹಲ ಗರಿಗೆದರಿದೆ. ಸಿಡಿ ಸೂತ್ರಧಾರಿಗಳು ಕೆಡ್ಡಾಕ್ಕೆ ಬಿದ್ದಿದ್ದು ಹೇಗೆ? ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾದ ಸಿಡಿಯನ್ನ ದಿನೇಶ್ ಕಲ್ಲಹಳ್ಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕೊಟ್ಟಿದ್ದೇ ತಡ. ಈ ಸುದ್ದಿ ಫುಲ್ ವೈರಲ್ ಆಗಿತ್ತು. ಜೊತೆಗೆ ಯೂಟ್ಯೂಬ್ನಲ್ಲೂ ಈ ವಿಡಿಯೋ ತುಣುಕುಗಳು ಅಪ್ಲೋಡ್ ಆಗಿದ್ದರಿಂದ ಸಂಚಲನ ಸೃಷ್ಟಿಯಾಗಿತ್ತು. ಆದರೆ ವ್ಯವಸ್ಥಿತವಾಗಿ ಸಿಡಿ ಬಿಡುಗಡೆ ಮಾಡಿರೋದ್ರಿಂದ ಇದರ ಹಿಂದೆ ಷಡ್ಯಂತ್ರ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಅಷ್ಟೇ ಅಲ್ಲ, ಸಿಡಿ ಹಿಂದಿನ ಸೂತ್ರಧಾರರಿಗಾಗಿ ಸಿಸಿಬಿ ಮತ್ತು ಕೇಂದ್ರ ವಿಭಾಗದ ಪೊಲೀಸರು ಪ್ರತ್ಯೇಕ ಆಪರೇಷನ್ ಶುರು ಮಾಡಿದ್ರು. ಹೀಗಾಗಿ ದೂರುದಾರ ದಿನೇಶ್ ಕಲ್ಲಹಳ್ಳಿ ಮೊಬೈಲ್ ಕರೆಗಳ ಸಿಡಿಆರ್ ರೆಕಾರ್ಡ್ ಕೆದಕಿ ನೋಡಿದ್ರು. ಆಗ್ಲೇ ನೋಡಿ ಸಿಡಿ ಸೂತ್ರಧಾರರ ಅಸಲಿ ಸುಳಿವು ಸಿಕ್ಕಿತು. ಇತ್ತ ಸಿಡಿ ಸ್ಫೋಟದ ಬಗ್ಗೆ ಪೊಲೀಸರು ತನಿಖೆ ಶುರು ಮಾಡುತ್ತಿದ್ದಂತೆ ಆತಂಕಕ್ಕೊಳಗಾದ ಕೆಲ ಸೂತ್ರಧಾರರು ಬೆಂಗಳೂರು ತೊರೆದಿದ್ರು. ಆದರೆ ಪೊಲೀಸರು ಚಿಕ್ಕಮಗಳೂರು, ರಾಮನಗರ ಹಾಗೂ ಬೆಂಗಳೂರಿನ ವಿವಿಧೆಡೆ ಕಾರ್ಯಾಚರಣೆ ನಡೆಸಿ ಪೊಲೀಸರು ಕೆಲ ಸಿಡಿ ಸೂತ್ರಧಾರರನ್ನ ವಶಕ್ಕೆ ಪಡೆದಿದ್ರು. ಸಾಹುಕಾರ್ ಸಿಡಿಯನ್ನ ರಿಲೀಸ್ ಮಾಡಿದ್ರು. ಅದರ ಹಿಂದೆ ಮಾಸ್ಟರ್ ಪ್ಲಾನ್ ಇತ್ತು. ಹ್ಯಾಕರ್ಗಳ ಕಾಣದ ಕೈವಾಡವಿತ್ತು. ಬೆಂಗಳೂರಲ್ಲೇ ಕೂತು ರಷ್ಯಾ ಸರ್ವರ್ ಮೂಲಕ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಹಾಗಾದ್ರೆ ಕಂಪ್ಯೂಟರ್ ಮತ್ತು ಹಾರ್ಡ್ ಡಿಸ್ಕ್ಗಳಲ್ಲಿ ಏನಿತ್ತು ಗೊತ್ತಾ? ಅದನ್ನೇ ತೋರಿಸ್ತೀವಿ ನೋಡಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರದ್ದು ಎನ್ನಲಾದ ಸಿಡಿಯನ್ನ ರಿಲೀಸ್ ಮಾಡಿದ್ದು ಯಾರು? ಅದರ ಹಿಂದೆ ಯಾರ ಕೈವಾಡ ಇದೆ ಅಂತ ಹೇಳಿ ತಿಳಿಯೋಕೆ ಎಸ್ಐಟಿ ತಂಡ ಶತ ಪ್ರಯತ್ನ ಮಾಡ್ತಾ ಇದೆ. ಸಿಡಿ ಸೂತ್ರಧಾರರು ಎನ್ನಲಾದ ಹಲವರನ್ನ ಕರೆತಂದು ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾ ಇದೆ.
ಸಿಡಿ ಲಿಂಕ್ ಇಂದ ಯಾರ ಕೈವಾಡವಿದೆ? ವಶಕ್ಕೆ ಸಿಕ್ಕಿರೋ ಸೂತ್ರಧಾರರು ಸಂತ್ರಸ್ತೆಯ ಸಂಪರ್ಕದಲ್ಲಿ ಇದ್ದಾರಾ, ಇಲ್ಲ ಕೇವಲ ದೂರುದಾರ ದಿನೇಶ್ ಕಲ್ಲಹಳ್ಳಿ ಜೊತೆ ಸಂಪರ್ಕದಲ್ಲಿ ಇದ್ರ? ಸಿಡಿ ಯಾವಾಗ ಇವರ ಕೈ ಸೇರಿತು? ಸಿಡಿ ಮಾಡಿದ್ದು ಯಾವಾಗ? ಸಿಡಿ ಮೊದಲೇ ರೆಡಿಯಾಗಿ ಇವರ ಕೈ ಸೇರಿತ್ತ, ಇಲ್ಲ ಇವರೆಲ್ಲ ಸೇರಿ ಸಿಡಿಯನ್ನ ಎಡಿಟ್ ಮಾಡಿದ್ರ? ಸಿಡಿಯನ್ನ ಮೊದಲು ಅಪ್ಲೋಡ್ ಮಾಡಿದ್ದು ಯಾರು? ಸಿಡಿ ಹೊರಬಂದ ಬಳಿಕ ಯಾರಿಗಾದ್ರೂ ಬ್ಲಾಕ್ ಮೇಲ್ ಮಾಡಲಾಗಿತ್ತ? ಸಿಡಿಯನ್ನ ಇಟ್ಕೊಂಡು ಹಣಕ್ಕೆ ಬೇಡಿಕೆ ಇಡಲಾಗಿತ್ತ? ಹೀಗೆ 16 ಪ್ರಶ್ನೆಗಳನ್ನಿಟ್ಕೊಂಡು SIT ಟೀಮ್ ವಿಚಾರಣೆ ನಡೆಸ್ತಾ ಇದೆ. ಆದರೆ SIT ತನಿಖೆ ಇಷ್ಟಕ್ಕೆ ಸೀಮಿತವಾಗುತ್ತಾ, ಅಥವಾ ಸಿಡಿ ಅಸಲಿಯೋ ಅಥವಾ ನಕಲಿಯೋ? ಇದರಲ್ಲಿರೋದು ರಮೇಶ್ ಜಾರಕಿಹೊಳಿ ಅವರೇನ ಅನ್ನೋ ಆಂಗಲ್ನಲ್ಲೂ ತನಿಖೆ ನಡೆಯುತ್ತಾ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಫಸ್ಟು ಆ ಸಿಡಿಲಿರೋರು ಯಾರಲ್ಲಿದ್ದಾರೆ ಅವರ ಇಲ್ವಾ, ನಕಲಿನ ಏನು ಅನ್ನೋದನ್ನ ಫಸ್ಟು ತೀರ್ಮಾನ ಆಗಲಿ, ಆಮೇಲೆ ಮಿಕ್ಕಿದ್ವಾದ. ಕೇಳಿದ್ರಲ್ಲ, DK ಶಿವಕುಮಾರ್ ಹೇಳಿದ್ದನ್ನ, ಮೊದಲು ವಿಡಿಯೋ ಅಸಲಿಯೋ ನಕಲಿಯೋ ಅನ್ನೋದು ತೀರ್ಮಾನವಾಗ್ಲಿ, ಆಮೇಲೆ ಮಹಾನಾಯಕನ ಬಗ್ಗೆ ಮಾತನಾಡೋಣ ಅಂದಿದ್ದಾರೆ. ಇನ್ನ ಸಿಡಿ ಅಸಲಿಯೋ ನಕಲಿಯೋ ಅನ್ನೋದನ್ನ ಆಮೇಲೆ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು SIT ತನಿಖೆ ಹೇಗೆ ಸಾಗ್ತಾ ಇದೆ, SIT ಪೊಲೀಸರ ವಶದಲ್ಲಿರೋ ಸಿಡಿ ಸೂತ್ರಧಾರಿಗಳು ಎನ್ನಲಾದ ಆರೋಪಿಗಳು ಹೇಳ್ತಾ ಇರೋದೇನೋ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರು ಮೂಲದ ಯುವಕನಿಗೆ 25 ಲಕ್ಷ ಹಣ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಬೆಂಗಳೂರು ಮೂಲದ ಯುವಕನಿಗೆ 25 ಲಕ್ಷ ಹಣ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. SIT ಅಧಿಕಾರಿಗಳು ವಿಚಾರಣೆ ನಡೆಸೋ ವೇಳೆ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ ಒಂದರಲ್ಲಿ ಯುವಕನ ಖಾತೆಗೆ 25 ಲಕ್ಷ ಹಣ ಸಂದಾಯ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಜೊತೆಗೆ ಅಲ್ಲಿಯೇ ಯುವಕನಿಗೆ ಸಿಡಿ ನೀಡಲಾಗಿತ್ತು ಅಂತಾನು ಹೇಳಲಾಗ್ತಿದೆ. ನಂತರ ಯುವತಿಯ ಗೆಳತಿಯ ಮೂಲಕ ದಿನೇಶ್ ಕಲ್ಲಹಳ್ಳಿಗೆ ಸಿಡಿಯನ್ನ ನೀಡಲಾಗಿತ್ತಂತೆ. ಪೆನ್ ಡ್ರೈವ್ ಕಾಲದಲ್ಲೂ ಸಿಡಿ ಮೊರೆ ಹೋಗಿದ್ಯಾಕೆ? ಸಿಡಿಯಲ್ಲಿ ವಿಡಿಯೋ ಕಾಪಿ ಮಾಡಲು ಕಾರಣವೇನು? ಹಲವು GB ಗಟ್ಟಲೆ ವಿಡಿಯೋ ಫುಟೇಜ್ ಅನ್ನ ಒಂದು ಸಣ್ಣ ಪೆನ್ ಡ್ರೈವ್ ನಲ್ಲಿ ಸೇವ್ ಮಾಡಿಟ್ಕೊಳ್ಳಬಹುದು. ಆದರೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಪೆನ್ ಡ್ರೈವ್ ಬದಲು ಸಿಡಿ ಮೊರೆ ಹೋಗಿದ್ಯಾಕೆ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಿದೆ. ಆದರೆ ಅದಕ್ಕೂ ಒಂದು ಬಲವಾದ ಕಾರಣ ಇತ್ತು. ಅದೇನೆಂದ್ರೆ, ಎಕ್ಸ್ಪರ್ಟ್ ಹ್ಯಾಕರ್ಗಳ ಮಾತಿನಂತೆಯೇ ಈ ಸಿಡಿ ಆಪರೇಷನ್ ನಡೆದಿತ್ತಂತೆ. ಒಂದು ವೇಳೆ ಪೆನ್ ಡ್ರೈವ್ ಬಳಸಿದ್ರೆ ಯಾವ ಸಿಸ್ಟಮ್ನಲ್ಲಿ ವಿಡಿಯೋ ಪ್ಲೇ ಆಯಿತು ಅನ್ನೋ ಮಾಹಿತಿ ಕಲೆ ಹಾಕಬಹುದು. ಹೀಗಾಗಿ ರಷ್ಯಾದ ವೆಬ್ಸೈಟ್ ಸರ್ವರ್ ಬುಕ್ ಮಾಡಿದ್ದ ಹ್ಯಾಕರ್ ರಷ್ಯಾದಲ್ಲಿ ವಿಡಿಯೋ ಅಪ್ಲೋಡ್ ಆದಾಗ ಸರ್ವರ್ ಹ್ಯಾಕ್ ಮಾಡಿದ. ಅಲ್ಲದೆ ವಿಡಿಯೋ ಅಪ್ಲೋಡ್ ಆದ 2 ದಿನಗಳಲ್ಲಿ ಯೂಟ್ಯೂಬ್ನಿಂದ ವಿಡಿಯೋ ಡಿಲೀಟ್ ಮಾಡಿದ್ದ. ಇಂಟ್ರೆಸ್ಟಿಂಗ್ ಅಂದ್ರೆ ಪೊಲೀಸ್ ಇಲಾಖೆಯ ದಿಕ್ಕು ತಪ್ಪಿಸಲು 2017 ಡಿಸೆಂಬರ್ 5 ದಿನಾಂಕಕ್ಕೆ ಡಿಲೀಟ್ ಟೈಮ್ ಸೆಟ್ ಮಾಡಿದ್ದಂತೆ ಹ್ಯಾಕರ್. ಈ ಎಲ್ಲಾ ವಿಷಯಗಳನ್ನ ಬಯಲಿಗೆಳೆದಿರೋ SIT ತಂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದವರ ಮಾಹಿತಿಯನ್ನ ಕಲೆ ಹಾಕಿದೆ. ನಕಲಿ VPN ಮೂಲಕ ರಷ್ಯಾ ವೆಬ್ಸೈಟ್ ಬಳಕೆ ಮಾಡಿದ್ದ ಹ್ಯಾಕರ್ ರಷ್ಯಾ ವೆಬ್ಸೈಟ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಎಥಿಕಲ್ ಹ್ಯಾಕರ್ ಮಾಹಿತಿ ಕಲೆ ಹಾಕಿರೋ SIT ಕಳೆದ 3 ತಿಂಗಳಿನಿಂದ ನಡೆದಿದ್ದ ಚರ್ಚೆಯ ಬಗ್ಗೆಯೂ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. SIT ತನಿಖೆ ಬಗ್ಗೆ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಸಚಿವ ಶ್ರೀರಾಮುಲು, SITಗೆ ಸರ್ವ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, SIT ತನಿಖೆ ನಡೀತಿದೆ, ಈ ಬಗ್ಗೆ ಈಗಲೇ ಏನನ್ನೂ ಮಾತನಾಡೋದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇದಕ್ಕೆ ಚಿತ್ರದುರ್ಗದಲ್ಲಿ ಧ್ವನಿಗೂಡಿಸಿದ ಸಚಿವ ಶ್ರೀರಾಮುಲು, ಸಿಡಿ ಹಿಂದಿರೋ ಆ ಮಹಾನ್ ನಾಯಕರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ರಮೇಶ್ ಜಾರಕಿಹೊಳಿ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಬರ್ತಾರೆ ಎಂದಿದ್ದಾರೆ. ಸರ್ಕಾರ ಈಗ SIT ಫಾರ್ಮ್ ಮಾಡಿದೆ. SIT ಫಾರ್ಮ್ ಆದಮೇಲೆ ನಮ್ದು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಆಗಲಿ ಅನಿಸಿಕೆ ಆಗಲಿ ಇಲ್ಲ. ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ, SITಗೆ ಸರ್ವ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ನಾವು ಡೈಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಯಾವುದೇ ಪ್ರಮೇಯ ಇಲ್ಲ. SIT ತನ್ನ ಕೆಲಸ ಮಾಡ್ತೀವಿ. ಸರ್, ಅವರು ದೂರು ಕೊಡೋದಕ್ಕೆ ಏನಾದ್ರು ಮುಂದೆ ಬಂದಿಯಾರ? ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ ನೋ ಕಮೆಂಟ್ಸ್. ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿನ ರಾಜಕೀಯವಾಗಿ ಮುಗಿಸ್ಬೇಕು, ಷಡ್ಯಂತ್ರ ಮಾಡಬೇಕನ್ನೋ ಒಂದೇ ಒಂದು ಕಾರಣದಿಂದ ಕೆಲವು ಮಾಡಿದಂಥ ಈ ಅವ್ಯವಹಾರ. ಹಂಗಾಗಿ 100ಕ್ಕೆ 100% ಈ ಆರೋಪಣೆ ಮುಗಿದ ನಂತರ SIT ತನಿಖೆ ನಡೆದ ಮುಗಿದ ನಂತರ ಆರೋಪ ಮುಕ್ತರಾಗ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ಒಂದು ಕಡೆ SIT ತನಿಖೆ ನಡೀತಾ ಇದ್ರು, ರಮೇಶ್ ಜಾರಕಿಹೊಳಿ ಮಾತ್ರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋಕೆ ಮುಂದೆ ಬಂದಿರಲಿಲ್ಲ. ಯಾಕಂದ್ರೆ ವಿರೋಧಿ ಬಣದೊಂದಿಗೆ ಸಿಡಿ ಲೇಡಿ ಇರೋ ಅನುಮಾನ ಕಾಡ್ತಾ ಇತ್ತು. ಹೇಗಾದ್ರೂ ಆಕೆಯನ್ನ ಪತ್ತೆ ಹಚ್ಚಲು ಗೋಕಾಕ್ ಸಾಹುಕಾರ್ ತಮ್ಮ ಆಪ್ತರನ್ನ ಬಿಟ್ಟಿದ್ದಾರಂತೆ. ಒಂದ್ ವೇಳೆ ಕೇಸ್ ದಾಖಲಿಸಿದ್ರೆ ನನ್ನ ವಿರುದ್ಧ ತಿರುಗಿ ಬೀಳಬಹುದು ಅನ್ನೋ ಆತಂಕ ಕಾಡುತ್ತಿತ್ತು ಎನ್ನಲಾಗಿತ್ತು. ಆದರೆ ಶನಿವಾರ ಧೈರ್ಯ ಮಾಡಿದ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತ ಮತ್ತು ಮಾಜಿ ಶಾಸಕ ನಾಗರಾಜ್ ಅವರ ಮೂಲಕ ಸದಾಶಿವನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ.
ಕಳೆದ 4 ತಿಂಗಳಿನಿಂದ ನನ್ನ ವಿರುದ್ಧ ಸಿಡಿ ಷಡ್ಯಂತ್ರ ನಡೆದಿದೆ. ಸಿಡಿಯಲ್ಲಿರೋದು ನಾನಲ್ಲ, ಅದು ನಕಲಿ ಸಿಡಿ. ನನ್ನ ತೇಜೋವಧೆ ಮಾಡಲು ಯತ್ನಿಸಿ ಬ್ಲ್ಯಾಕ್ ಮೇಲ್ಗೂ ಯತ್ನ ನಡೆದಿದೆ. ಹೀಗಾಗಿ ಸಿಡಿ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಅಂತ ಹೇಳಿ ದೂರು ನೀಡಿದ್ದಾರೆ. ಹೀಗಾಗಿ ಸಿಡಿ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರತೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಸಿಡಿಯಲ್ಲಿರೋದು ನಾನಲ್ಲ, ಅದು ನಕಲಿ ಅಂತ ಹೇಳಿ ಸಾಹುಕಾರ್ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹೀಗಾಗಿ ಈ ಪ್ರಕರಣ ಮತ್ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.